ಧರ್ಮಸ್ಥಳ ಹೆಣಹುತ ಪ್ರಕರಣ ಆಕ್ಟಿವ್ ಇರುವಂತಹ ಸಂದರ್ಭದಲ್ಲೇ ಸೌಜನ್ಯ ಮನೆಯ ಬಳಿ ಯೂಟ್ಯೂಬರ್ಗಳ ಮೇಲೆ ಡೆಡ್ಲಿ ಅಟ್ಯಾಕ್ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸೌಜನ್ಯ ಮನೆ ಬಳಿ ತೆರಳುವ ರಸ್ತೆಯಲ್ಲಿ ಯೂಟ್ಯೂಬರ್ಗಳ ಮೇಲೆ ಡೆಡ್ಲಿ ಅಟ್ಯಾಕ್. ಧರ್ಮಸ್ಥಳ ಹೆಣಹುತ ಪ್ರಕರಣ ಆಕ್ಟಿವ್ ಆಗಿರುವ ಹೊತ್ತಲ್ಲೇ 100ಕ್ಕೂ ಹೆಚ್ಚು ಜನರಿಂದ 3 ಮೇಲೆ ಮಾರಣಾಂತಿಕ ದಾಳಿ. ಯೂಟ್ಯೂಬರ್ಗಳ ಮೇಲೆ ಗಂಭೀರವಾಗಿ ದಾಳಿ ಮಾಡಿದ ಒಂದು ಗುಂಪು, ಸ್ಥಳೀಯ 100 ಯುವಕರ ಗುಂಪೊಂದು. ಕುಡ್ಲಾ ರಾಂಪೇಜ್ ಯೂಟ್ಯೂಬ್ ಚಾನೆಲ್ ನಡೆಸುತ್ತಿದ್ದ ಯುವಕ ಜೊತೆಗೆ ಸಂಚಾರಿ ಸ್ಟುಡಿಯೋ ಚಾನೆಲ್ ಯೂಟ್ಯೂಬರ್, ಅದರ ಛಾಯಾಗ್ರಾಹಕ ಕ್ಯಾಮೆರಾಮ್ಯಾನ್ ಮೇಲೆಯೂ ಕೂಡ ಡೆಡ್ಲಿ ಅಟ್ಯಾಕ್ ಆಗಿದೆ. ಹಲ್ಲೆಗೊಳಗಾದವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು. ಗಂಭೀರ ಸ್ಥಿತಿಯಲ್ಲಿ 3 ಯುವಕರು. ಪರಿಸ್ಥಿತಿ ಬಿಗಡಾಯಿಸದಂತೆ ಪೊಲೀಸರಿಂದ ಕಟ್ಟೆಚ್ಚರ. ಧರ್ಮಸ್ಥಳ ಹೆಣಹುತ ಪ್ರಕರಣದ ಡೀಟೇಲ್ಸ್ ಗಳನ್ನ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಹಾಕಿಕೊಳ್ತಾ ಇದ್ರು. ಸೌಜನ್ಯ ಮನೆಯ ಹತ್ತಿರ ಹೋಗುವ ರಸ್ತೆಯಲ್ಲಿ 100 ಜನಕ್ಕೂ ಹೆಚ್ಚು ಗುಂಪಿನಿಂದ ದಾಳಿ ನಡೆದಿದೆ ಎಂದು ಹೇಳಲಾಗ್ತಾ ಇದೆ. ಫ್ರೀಡಂ ಟಿವಿಗೆ ಸಾರ್ವಜನಿಕರಿಂದ ಕರೆ. ಕುಡ್ಲಾ ರಾಂಪೇಜ್ ಯೂಟ್ಯೂಬ್ ಚಾನೆಲ್ ನಡೆಸುತ್ತಿದ್ದ ಯುವಕ, ಆತನ ಮೇಲೆಯೂ ಕೂಡ ಗಂಭೀರ ದಾಳಿ. ಸಂಚಾರಿ ಸ್ಟುಡಿಯೋ, ಅದು ಕೂಡ ಯೂಟ್ಯೂಬ್ ಚಾನೆಲ್. ಆ ಚಾನೆಲ್ನ ವ್ಯವಸ್ಥಾಪಕ ಮತ್ತು ಕ್ಯಾಮೆರಾಮ್ಯಾನ್ ಮೇಲೆ ಗಂಭೀರವಾದ ಡೆಡ್ಲಿ ಅಟ್ಯಾಕ್. 100 ಜನರಿಂದ 3 ಮೇಲೆ ಅಟ್ಯಾಕ್ ಅನ್ನೋದು ನಿಜಕ್ಕೂ ಕೂಡ ದುರಂತ. ಆ ಭಾಗದ ಸ್ಥಳೀಯರಲ್ಲೂ ಕೂಡ ಆತಂಕ. ಪರಿಸ್ಥಿತಿ ಬಿಗಡಾಯಿಸದಂತೆ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಸೂಕ್ಷ್ಮ ಪ್ರದೇಶ ಧರ್ಮಸ್ಥಳ, ಸೂಕ್ಷ್ಮ ಪ್ರಕರಣ ಹೆಣಹುತ ಪ್ರಕರಣ. ಸೊ ಇವೆಲ್ಲದರ ನೆಟ್ಟ ನಡುವೆ ಸೌಜನ್ಯ ಪ್ರಕರಣದ ಬಗ್ಗೆ ಸಾಕಷ್ಟು ಹೋರಾಟಗಳಲ್ಲಿ ಕಾಣಿಸಿಕೊಂಡಿದ್ದಂತ ಯುವಕರು ಇವರು. ಕುಡ್ಲಾ ರಾಂಪೇಜ್ ಯೂಟ್ಯೂಬ್ ಚಾನೆಲ್ ನಡೆಸ್ತಾ ಇದ್ದಂತ ಯುವಕ. ಸೊ ಇದೇ ಯುವಕ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸೊ ಇದೇ ಯುವಕ, ಈ ಯುವಕನ ಮೇಲೆ ಪ್ರಥಮವಾಗಿ ದಾಳಿ ನಡೆದಿರೋದು ಎಂದು ಹೇಳಲಾಗ್ತಾ ಇದೆ. ಸೌಜನ್ಯ ಪ್ರಕರಣದಲ್ಲಿ ಸಾಕಷ್ಟು ವಿಚಾರಗಳಲ್ಲಿ ಈತ ಮುನ್ನೆಲೆಗೆ ಬಂದಿದ್ದಂತೆ. ಸೊ ಈತನ ಮೇಲೆ ಸ್ಥಳೀಯರು ಯಾಕೆ ದಾಳಿ ಮಾಡಿದ್ರು ಅನ್ನೋ ನಿಖರ ಮಾಹಿತಿ ಇನ್ನೂ ಲಭ್ಯವಲ್ಲ. ಈತನ ಜೊತೆಗೆ ಬೇರೆ ಬೇರೆ ಚಾನೆಲ್ನ ಆ ಖಾಸಗಿ ಚಾನೆಲ್ಗಳು, ನಾನು ಈ ಹಿಂದೆ ಹೆಸರು ಹೇಳಿದಂತೆ ಆ ಚಾನೆಲ್ನ ವ್ಯವಸ್ಥಾಪಕರು ಮತ್ತು ಕ್ಯಾಮರಾಮ್ಯಾನ್ಗಳ ಮೇಲೆ, ಖಾಸಗಿ ಚಾನೆಲ್ನ ವ್ಯವಸ್ಥಾಪಕರ ಮೇಲೆಯೂ ಕೂಡ ಗಂಭೀರ ದಾಳಿ ಆಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂತಹದ್ದು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಕೆಲಸ ಮಾಡಿಕೊಂಡು, ಜೊತೆಗೆ ಅಲ್ಲಿನ ಧರ್ಮಸ್ಥಳ ನಮ್ಮ ಗ್ರಾಮ, ಹಾಗಾಗಿ ನಾವು ಇಲ್ಲಿ ಹೆಣಹುತ ಪ್ರಕರಣದ SIT ತನಿಖೆ ಒಂದಷ್ಟು ಡೀಟೇಲ್ಸ್ಗಳನ್ನು ನಮ್ಮ ಖಾಸಗಿ ಚಾನೆಲ್ಗಳಲ್ಲಿ ಹಾಕೋತಾ ಇದ್ವಿ. ಈ ಕಾರಣಕ್ಕೆ ನಮ್ಮ ಮೇಲೆ ಅಟ್ಯಾಕ ಎನ್ನುವಂಥ ಗೊಂದಲಕ್ಕೂ ಒಳಗಾಗಿದ್ದಾರಂತೆ. ಈಗಾಗಲೇ ದಾಳಿಗೆ ಒಳಗಾದವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅನ್ನೋ ಮಾಹಿತಿ ಇದೆ. ಸೌಜನ್ಯ ಮನೆ ಬಳಿ ಯೂಟ್ಯೂಬರ್ಗಳ ಮೇಲೆ ದಾಳಿ, ಡೆಡ್ಲಿ ಅಟ್ಯಾಕ್. ಇದು 100ಕ್ಕೂ ಹೆಚ್ಚು ಜನರಿಂದ 3 ಮೇಲೆ ಮಾರಣಾಂತಿಕ ದಾಳಿ ಎನ್ನುವಂಥ ಮಾಹಿತಿ. ಗಂಭೀರವಾಗಿ ದಾಳಿ ಮಾಡಿದ ಒಂದು ಗುಂಪು, ಕುಡ್ಲಾ ರಾಂಪೇಜ್ ಯೂಟ್ಯೂಬ್ ಖಾಸಗಿ ಚಾನೆಲ್ಗಳು ಇವೆಲ್ಲವೂ ಕೂಡ. ಈ ಚಾನೆಲ್ನ ವ್ಯವಸ್ಥಾಪಕ ಮತ್ತು ಧರ್ಮಸ್ಥಳದಲ್ಲಿ ಖಾಸಗಿ ಚಾನೆಲ್ನ ವ್ಯವಸ್ಥಾಪಕರ ಮೇಲೆ ಗಂಭೀರ ದಾಳಿ. ಒಬ್ಬರನ್ನ ಹೊಡೆಯೋದು, ಒಂದು ಗುಂಪನ್ನು ಟಾರ್ಗೆಟ್ ಮಾಡೋದು, ಅವ್ರ ಮೇಲೆ ದಾಳಿ ಮಾಡೋದು. ಯಾರು ಕೊಟ್ಟಿದ್ದ ಕಾನೂನು, ಯಾರು ಕೊಟ್ಟಿದ್ದ ಧೈರ್ಯ ನಿಮಗೆ? ಯಾರ ಮೇಲೆಯೂ ಕೂಡ ದಾಳಿ ಮಾಡೋದಕ್ಕೆ ಯಾರೊಬ್ಬರಿಗೂ ಅವಕಾಶ ಇಲ್ಲ. ಕಾನೂನು ಸುವ್ಯವಸ್ಥೆ ಇದೆ, ಲಾ ಅಂಡ್ ಆರ್ಡರ್ ಇದೆ ರಾಜ್ಯದಲ್ಲಿ. ಏನು ಅನ್ಕೊಂಡಿದ್ದೀರಿ? 3 ಜನ ನಿಸ್ಸಹಾಯಕ ಸ್ಥಿತಿಯಲ್ಲಿ 100 ಜನ ದಾಳಿ ಮಾಡಿದಾಗ ಅವ್ರು ಏನು ಮಾಡೋದಕ್ಕಾಗುತ್ತೆ? ಈ ಬಗ್ಗೆ ಇನ್ನೂ ನಿಖರತೆ ಇಲ್ಲ, ಒಂದು ಕ್ಲಾರಿಟಿ ಸಿಕ್ಕಿಲ್ಲ. ಸೊ ಈಗಷ್ಟೇ ಮಂಗಳೂರಿನಲ್ಲಿ, ಅಂದರೆ ಅದರಲ್ಲೂ ಕೂಡ ಧರ್ಮಸ್ಥಳ, ಸೌಜನ್ಯ ಎನ್ನುವಂಥ ಹೆಣ್ಣು ಮಗಳನ್ನು ಈ ಹಿಂದೆ ಕೊಲೆ ಮಾಡಿ ಅತ್ಯಾಚಾರ ಮಾಡಿ ಕೊಲ್ಲಲಾಗಿತ್ತು. ಆ ಹೆಣ್ಣು ಮಗಳ ಮನೆಗೆ ಹೋಗೋ ದಾರಿ, ಆ ದಾರಿ ಅತ್ಯಂತ ಒಂದು ರೀತಿಯ ಭಯಪಡಿಸುವಂತಹ ದಾರಿ. ಎಸ್, ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.